ಬೆಂಗಳೂರು. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನೆಂದರೆ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ BZ ಜಮೀರ್ ಅಹಮದ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ನಾವು ಒತ್ತಾಯ ಮಾಡ್ತಾ ಇದ್ವಿ. ಜೊತೆಯಲ್ಲಿ AICC ವರಿಷ್ಠರಾದ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಅವರಾಗಲಿ, ಮತ್ತೆ ನಮ್ಮ KPCC ಅಧ್ಯಕ್ಷರಾದ B.K. ಹರಿಪ್ರಸಾದ್ ಅವರು ಸಹ ನಾವು ಒತ್ತಾಯ ಮಾಡ್ತಾ ಇದ್ವಿ. ಒತ್ತಾಯದ ಕಾರಣ ಇಷ್ಟೇ, ಕಳೆದ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ BZ ಜಮೀರ್ ಅಹಮದ್ ಹೊಸ ಸಚಿವರಾಗಿರುವಾಗ ಹುಬ್ಳಿ ಧಾರವಾಡದ 40,000 ಮನೆಗಳನ್ನ ಹಂಚಿಕೆ ಮಾಡಿದ್ರು. ಬೆಳಗಾವಿಯಲ್ಲಿ ಕೃಷ್ಣಾ ನದಿ ಮೇಲ್ದಂಡೆ ಪ್ರಭಾವದಿಂದ 15 ವರ್ಷ ಮನೆ ಕಳ್ಕೊಂಡಿರ್ತಕ್ಕಂಥ ಜನಗಳಿಗೆ ಸ್ಪಾಟ್ ಬಂದು ವಸ್ತುಸ್ಥಿತಿ ತೋರ್ಬಿಟ್ಟು 548 ಮನೆಗೆ ಸ್ಯಾಂಕ್ಷನ್ ಮಾಡಿದ್ರು. ಅದೇ ಬೆಂಗಳೂರು ನಗರದಲ್ಲಿ ಪುಲಿಕೇಶಿ ನಗರ ವಿಧಾನಸಭೆಗೆ ವ್ಯಾಪ್ತಿಗೆ ಬರ್ತಕ್ಕಂಥ SC ST ಮೈನಾರಿಟಿ ವಾಸ ಮಾಡ್ತಿರೋ ಜನರಿಗೆ ಮನೆ ಸ್ಯಾಂಕ್ಷನ್ ಮಾಡಲು ಮುಂದಾಗಿರೋ ಟೈಮಲ್ಲಿ ಈ ಒಂದು ಬೆಳವಣಿಗೆ ಆಯಿತು. ಈ ಒಂದು ಒಕ್ಕೂಟದಿಂದ BSS ಇವತ್ತು ಹೇಳ್ತಾ ಇದ್ವಿ, ದಯಮಾಡಿ ಶ್ರೀಯುತ BS ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತ ನಮ್ಮ ದಲಿತ ಸಂಘ ಸಮಿತಿಯ ಪದಾಧಿಕಾರಿಗಳ ಜೊತೆಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಶಿಸ್ತು ಸಮಿತಿಯಲ್ಲಿ ಉಲ್ಲೇಖ ಆಗ್ಬೋದು. ಕಾಂಗ್ರೆಸ್ನಲ್ಲಿ ಪ್ರಮುಖ ಆರೋಪಗಳಿದೆ. ರೀಸೆಂಟ್ ಆಗಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲಿಸಬೇಕು ಅಂತ ಹೇಳಿ ಮಾಡಿರೋದು ಆಡಿಯೋ ವಿಡಿಯೋ ಎಲ್ಲ ಬಂದಿದೆ ಒಂದು. ಆಮೇಲೆ ಜೋಳದ ಸ್ಕ್ಯಾಮು ಅದೇ ನಿಮ್ಗೆ ಗೊತ್ತಿದೆ, ಅವರ ಮಾಡಿಕೊಂಡು ಅದು ಮಾಡೋದು ಸುಮಾರುಗಳು ಬಂದಿದೆ. ಹೀಗಿರುವಾಗ ಯಾವ ರೀತಿ ನೀವು ಸಮರ್ಥನೆ ಮಾಡ್ತೀರಾ ಸರ್? ಈಗ ದಾವಣಗೆರೆಯಲ್ಲಿ ಆದಂತ ಒಂದು ಕಹಿ ಘಟನೆ ಇರ್ಬೋದು, ಅದೇ ರೀತಿ ಕೇರಳದಲ್ಲಿ 3-4 MLA ಕಳಿಸಿದ್ರು ಜಮೀರ್ ಅಹಮದ್ ಅವರು. ಅದೇ ಯಾಕೆ ಬರ್ತಾ ಇಲ್ಲ? ಕೇರಳದಲ್ಲಿ ಒಂದು ಕ್ಯಾಂಪೇನ್ ಮಾಡೋದು 3-4 MLA ಕಳಿಸಿದ್ರು, ಹಾವೇರಿಯಲ್ಲಿ ಕಳಿಸಿದ್ರಲ್ಲ ಜಮೀರ್ ಅಹಮದ್ ಅವರು. ಅಲ್ಲ, ಈಗ ಅವರ ಒಂದು ಪಕ್ಷದಲ್ಲಿ ಅವರು ಏನು ಸೃಷ್ಟಿಕ್ರಮ ಜರುಗಿಸಬೇಕು ಅವ್ರು ಮಾಡಿದ್ದಾರೆ. ನಾವು ಏನ್ ಹೇಳ್ತಾ ಇದ್ವಿ, ಜಮೀರ್ ಅಹಮದ್ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಕೊಡಿ ಅಂತ ಕೇಳ್ತಾರೆ. ಪಕ್ಷದ ಸಿದ್ಧಾಂತಗಳು ಅವ್ರು ಏನ್ ಬೇಕಾದ್ರೂ ಮಾಡಲಿ, ನಮ್ದೇನು ಬೇಜಾರಿಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ಸಚಿವರಾಗಿ ಬಡ ಜನತೆಗೆ ಒಳ್ಳೆ ಕೆಲಸ ಮಾಡಿರೋ ಒಂದು ಉದ್ದೇಶದಿಂದ ನಾವು ಕೇಳ್ತಾ ಇದ್ದೀವಿ ಸರ್.